2028ರ ಅಸೆಂಬ್ಲಿ ಎಲೆಕ್ಷನ್ಗೆ ಈಗಲೇ ಕಿತ್ತಾಟ ಶುರುವಾಗಿದೆ ನೋಡಿ. ಬಿಜೆಪಿ ಜೆಡಿಎಸ್ ನಾಯಕರ ಮಧ್ಯೆ ಮಹಾಸಮರ ನಡೀತಾ ಇದೆ. ಜೆಡಿಎಸ್ ವಿರುದ್ಧ ಬಿಜೆಪಿಯ ಪ್ರೀತಮ್ ಗೌಡ ಈಗ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. 2028ರ ಅಸೆಂಬ್ಲಿ ಚುನಾವಣೆಯಲ್ಲಿದೆ. ಚುನಾವಣೆಗೆ ಈಗಲಿಂದಲೇ ಕಿತ್ತಾಟ ಶುರುವಾಗ್ತಾ ಇರುವಂಥದ್ದು ಬಿಜೆಪಿ ಹಾಗೂ ಜೆಡಿಎಸ್ನಲ್ಲಿ. ಮೈತ್ರಿಯಲ್ಲಿ ಯಾಕೋ ಹೊಂದಾಣಿಕೆ ಕಂಡು ಬರ್ತಾ ಇಲ್ಲ. ಬಿಜೆಪಿ ಜೆಡಿಎಸ್ ನಾಯಕರ ಮಧ್ಯೆ ಮಹಾಸಮರ ನಡೀತಾ ಇದೆ. ಜೆಡಿಎಸ್ ವಿರುದ್ಧ ಬಿಜೆಪಿಯ ಪ್ರೀತಮ್ ಗೌಡ ವಾಗ್ದಾಳಿಯನ್ನು ನಡೆಸುತ್ತಿದ್ದಾರೆ. ಜೆಡಿಎಸ್ ಪಕ್ಷದಲ್ಲಿ ಇರೋದೇ 18 ಶಾಸಕರು. ಆದರೆ ಬಿಜೆಪಿ ನಾಯಕರಿಗೆ 70 ರಿಂದ 80 ಕ್ಷೇತ್ರ ಬೇಕಂತೆ. ಮಿತ್ರ ಪಕ್ಷದ ವಿರುದ್ಧವೇ ಈಗ ಪ್ರೀತಮ್ ಗೌಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಸೆಂಬ್ಲಿ ಚುನಾವಣೆ ಇರುವಂಥದ್ದು 2028ಕ್ಕೆ. ಆದರೆ ಬಿಜೆಪಿ ಹಾಗೂ ಜೆಡಿಎಸ್ನಲ್ಲಿ ಈಗಾಗಲೇ ಕಿತ್ತಾಟ ಶುರುವಾಗ್ಬಿಟ್ಟಿದೆ. ಹೊಂದಾಣಿಕೆ ಇಲ್ಲ. ಮೈತ್ರಿ ಮಿತ್ರ ಪಕ್ಷಗಳಲ್ಲಿ ಹೊಂದಾಣಿಕೆ ಕಂಡು ಬರ್ತಾ ಇಲ್ಲ. 2028ರ ಅಸೆಂಬ್ಲಿ ಚುನಾವಣೆಗೆ ಈಗಲೇ ಕಿತ್ತಾಡಿಕೊಳ್ತಾ ಇದ್ದಾರೆ ಜೆಡಿಎಸ್ ಹಾಗೂ ಬಿಜೆಪಿ. ಜೆಡಿಎಸ್ ವಿರುದ್ಧ ಬಿಜೆಪಿಯ ಪ್ರೀತಮ್ ಗೌಡ ವಾಗ್ದಾಳಿಯನ್ನ ನಡೆಸ್ತಾ ಇರುವಂಥದ್ದು. ಇನ್ನು ಬಿಜೆಪಿ ಜೆಡಿಎಸ್ ಸೀಟ್ ಫೈಟ್ ನಡೀತಾ ಇದೆ. ಹಾಸನ ಜೆಡಿಎಸ್ನ ಶಾಸಕ ಸ್ವರೂಪ್ ರಾಜಕೀಯಕ್ಕೆ ಹೊಸಬರು. ಹಾಗಾಗಿ ಅವರಿಗೆ ಒಂದು ಮಣೆ ಹಾಕಲಾಗ್ತಾ ಇರುವಂಥದ್ದು. ಇನ್ನು ಬಿಜೆಪಿ ಜೆಡಿಎಸ್ ಸೀಟ್ ಫೈಟ್ ನಡೀತಾ ಇದೆ. 2026ರ ಚುನಾವಣೆಗಾಗಿ ಬಿಜೆಪಿ ಜೆಡಿಎಸ್ ದೋಸ್ತಿಯನ್ನ ಮಾಡಿಕೊಳ್ಳುತ್ತಾ, ಆದರೆ ದೋಸ್ತಿ ಟಿಕೆಟ್ ಹಂಚಿಕೆ ದೊಡ್ಡ ಸಮಸ್ಯೆ ಆಗುತ್ತೆ. ಇಲ್ಲಿ ನಿರೀಕ್ಷೆಗೂ ಮೀರಿ ಸೀಟ್ ಕೇಳ್ತಾ ಇದ್ದಾರೆ ದಳಪತಿಗಳು. 90ಕ್ಕೂ ಹೆಚ್ಚು ಸೀಟ್ ಕೇಳ್ತಾ ಇದ್ದಾರೆ. ಇಲ್ಲಿ ಕುಮಾರಸ್ವಾಮಿ ಅವರು 50 ರಿಂದ 60 ಸೀಟನ್ನ ಗೆಲ್ತೀವಿ ಅಂತಿದ್ದಾರೆ. HDK ಈ ತರ ಕೇಳ್ಬಿಟ್ರೆ ಹೇಗೆ? ಅದರಲ್ಲಿ 19 ಸೀಟ್ ಗೆದ್ದವರಿಗೆ 90 ಸೀಟ್ ಕೊಡೋದಾ ಅಂತ ಪ್ರಶ್ನೆ. ಇಲ್ಲಿ ನೋವೇ ಸಾಧ್ಯವೇ ಇಲ್ಲ ಅಂತ ಮೋದಿ ಹೇಳ್ತಾ ಇದ್ದಾರೆ. ಭವಿಷ್ಯದಲ್ಲಿ ಸೀಟ್ ಹಂಚಿಕೆಯದ್ದೇ ಚಿಂತೆಯಾಗೋದು ಇಲ್ಲಿ ಫಿಕ್ಸ್. ಏನು 19 ಸೀಟ್ ಗೆದ್ದವರಿಗೆ 90 ಸೀಟ್ ಬೇಕಂತೆ. ಇದು ನೋವೇ ಚಾನ್ಸೇ ಇಲ್ಲ, ಕೊಡೋದಕ್ಕೆ ಆಗೋದಿಲ್ಲ ಅಂತ ಮೋದಿ ಹೇಳ್ತಾ ಇರುವಂಥದ್ದು. ಆದರೆ HDK ನಮಗೆ 90 ಸೀಟ್ ಬೇಕು ಅಂತ ಹೇಳ್ತಾ ಇರುವಂಥದ್ದು. ಭವಿಷ್ಯದಲ್ಲಿ ಸೀಟ್ ಹಂಚಿಕೆಯದ್ದೇ ದೊಡ್ಡ ಸಮಸ್ಯೆ ಆಗುತ್ತೆ. ಇನ್ನು ಹಾಸನ ಜೆಡಿಎಸ್ನ ಶಾಸಕ ಸ್ವರೂಪ್ ರಾಜಕೀಯಕ್ಕೆ ಹೊಸಬ. ನಾನು ಟಿಕೆಟ್ ಕೊಡಿ ಅಂತ ಪ್ರತಿದಿನ ಲಾಟ್ರಿ ಹೊಡೆಯಲ್ಲ. ನಾನು ಪ್ರತಿದಿನ ಟಿಕೆಟ್ ಕೊಡಿ ಅಂತ ಲಾಟ್ರಿ ಹೊಡೆಯಲ್ಲ. ಹಾಲಿ ಶಾಸಕರು ಜನರ ನಿರೀಕ್ಷೆಯನ್ನ ಈಡೇರಿಸದಿದ್ರೆ ಕಷ್ಟ. ಜನರ ಆಕ್ರೋಶಕ್ಕೆ ಗುರಿ ಆದ್ರೆ ನಾನು ಅಭ್ಯರ್ಥಿ ಆಗ್ತೇನೆ. ಸ್ವರೂಪ್ ಅಭ್ಯರ್ಥಿ ಆದ್ರೆ ನಾನು ಕೆಲಸವನ್ನ ಮಾಡ್ತೇನೆ, ಅದರಲ್ಲಿ ಏನಿಲ್ಲ. ನಾನು ಕೂಡ ಕೆಲಸ ಮಾಡ್ತೀನಿ. ಸ್ವರೂಪ್ ಒಂದು ವೇಳೆ ಅಭ್ಯರ್ಥಿ ಆದ್ರೆ ನಾವಿಬ್ಬರನ್ನ ಬಿಟ್ಟು ಬೇರೆಯವರಿಗೆ ಟಿಕೆಟ್ ಕೊಟ್ಟರು ಕೂಡ ಬೇಸರವಿಲ್ಲ. ನಾವಿಬ್ಬರನ್ನ ಬಿಟ್ಟು ಬೇರೆಯವರು ಕೊಟ್ಟರು ಏನು ಸಮಸ್ಯೆ ಇಲ್ಲ ಅಂತ ಪರೋಕ್ಷವಾಗಿ ಸ್ವರೂಪ್ ಪ್ರಕಾಶ್ಗೆ ಪ್ರೀತಮ್ ಗೌಡ ಈಗ ಟಕ್ಕರನ್ನ ಕೊಟ್ಟಿದ್ದಾರೆ. ಹಾಸನದ ಪ್ರೀತಮ್ ಗೌಡ ಈಗ ಟಕ್ಕರ್ ಕೊಟ್ಟಿರುವಂಥದ್ದು. ನಾನು ಟಿಕೆಟ್ ಅನ್ನ ಕೊಡಿ ಅಂತ ಹೇಳಿ ಪ್ರತಿದಿನ ಲಾಟ್ರಿ ಹೊಡೆಯಲ್ಲ. ಟಿಕೆಟ್ ಕೊಟ್ಟರೆ ಖುಷಿ, ಕೊಟ್ಟಿಲ್ಲ ಅಂದ್ರೂ ಇಲ್ಲ. ಹಾಲಿ ಶಾಸಕರು ಜನರ ನಿರೀಕ್ಷೆಯನ್ನ ಏನಾದರೂ ಈಡೇರಿಸದಿದ್ರೆ ಅದು ತುಂಬಾ ಕಷ್ಟ ಆಗುತ್ತೆ. ಜನರ ಆಕ್ರೋಶಕ್ಕೆ ಗುರಿ ಆದ್ರೆ ನಾನು ಅಭ್ಯರ್ಥಿ ಆಗ್ತೇನೆ. ಸ್ವರೂಪ್ ಅಭ್ಯರ್ಥಿ ಆದರೂ ಕೂಡ ನಾನು ಕೆಲಸ ಮಾಡ್ತೀನಿ. ಅವರು ಕೊಟ್ಟರು ಕೂಡ ನಾನು ಕೆಲಸ ಮಾಡೇ ಮಾಡ್ತೀನಿ. ನಾವಿಬ್ಬರನ್ನ ಬಿಟ್ಟು ಬೇರೆಯವ್ರಿಗೆ ಟಿಕೆಟ್ ಕೊಟ್ಟರು ಕೂಡ ಇಲ್ಲಿ ಬೇಸರ ಇಲ್ಲ. ಆಗ್ಲೂ ಕೂಡ ನಾವು ಪಕ್ಷಕ್ಕಾಗಿ ಕೆಲಸ ಮಾಡ್ತೀವಿ ಅಂತ ಪರೋಕ್ಷವಾಗಿ ಸ್ವರೂಪ್ ಪ್ರಕಾಶ್ಗೆ ಪ್ರೀತಮ್ ಗೌಡ ಟಕ್ಕರನ್ನ ಕೊಟ್ಟಿದ್ದಾರೆ. ಇನ್ನು 2028ರ ಅಸೆಂಬ್ಲಿ ಚುನಾವಣೆಗೆ ಈಗಾಗಲೇ ಬಿಜೆಪಿ ಜೆಡಿಎಸ್ನಲ್ಲಿ ಫೈಟ್ ಶುರುವಾಗ್ಬಿಟ್ಟಿದೆ. ಬಿಜೆಪಿ ಜೆಡಿಎಸ್ ನಾಯಕರ ಮಧ್ಯೆ ಮಹಾಸಮರ ನಡೀತಾ ಇದ್ದು, ಜೆಡಿಎಸ್ ವಿರುದ್ಧ ಬಿಜೆಪಿಯ ಪ್ರೀತಮ್ ಗೌಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಜೆಡಿಎಸ್ ಪಕ್ಷದಲ್ಲಿ ಇರೋದೇ 18 ಶಾಸಕರು. ಆದರೆ ಅವರು ಕೇಳ್ತಿದ್ದಾರೆ 90 ಸೀಟ್ ಕೇಳ್ತಿದ್ದಾರೆ. ಅದನ್ನು ಹೇಗೆ ಕೊಡೋಕ್ಕಾಗುತ್ತೆ? ಮೋದಿ ನೋ ಅಂತ ಹೇಳಿದ್ದಾರೆ ಅಂತ ಪ್ರೀತಮ್ ಗೌಡ ತಿಳಿಸಿರುವಂಥದ್ದು. ಇನ್ನು ಹಾಸನದ ಜೆಡಿಎಸ್ನ ಶಾಸಕ ಸ್ವರೂಪ್ ರಾಜಕೀಯಕ್ಕೆ ಹೊಸಬ. ನನಗೇನಾದರೂ ಟಿಕೆಟ್ ಕೊಟ್ಟರು ಪರವಾಗಿಲ್ಲ, ನಾನು ಕೆಲಸ ಮಾಡ್ತೀನಿ. ಟಿಕೆಟ್ ನನಗೆ ಕೊಟ್ಟರು ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಸ್ವರೂಪ್ ವಿರುದ್ಧವಾಗಿ ಕೂಡ ಅಂದರೆ ಟಕ್ಕರ್ ಕೊಟ್ಟಿದ್ದಾರೆ.